ಎಲ್ಲರಿಗೂ ನಮಸ್ಕಾರ. ಮಣಿ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಮಣಿ ಟೈಮ್ಸ್ ಯೂಟ್ಯೂಬ್ ಚಾನಲಿನ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಿ. ನೀವು ನಿಮ್ಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬರ್ತಾಯಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಹಾಗೆಯೇ ನಾನು ಇವತ್ತು ಎಂದಿನಂತೆ ಒಂದು ಹೊಸ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಂತ ಬಂದಿದ್ದೇನೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಹಲವಾರು ಘಟ್ಟಗಳನ್ನು ದಾಟಿ ಅವನು ತನ್ನ ಜೀವನದ ಕೊನೆಯನ್ನು ಕಾಣುತ್ತಾನೆ. ಆದರೆ ನಮ್ಮ ಜನರಿಗೆ ನಾನು ಯಾವ ಹಂತದಲ್ಲಿದ್ದೇನೆ, ಯಾವ ಸ್ಟೇಜಲ್ಲಿದ್ದೇನೆ, ನನ್ನ ಸ್ಥಿತಿಗತಿ ಏನು ಎಂಬುದು ತಿಳಿದಿರುವುದಿಲ್ಲ. ತನ್ನ ಸ್ಥಿತಿಗತಿಗಳನ್ನು ತಿಳಿಯದೆ ಅದರ ಬಗ್ಗಿಂತಲೂ ಮಿಗಿಲಾದ ಚಿಂತನೆಗಳನ್ನು ಮಾಡಿದಾಗ, ಯೋಚನೆಗಳನ್ನು ಮಾಡಿದಾಗ ಆ ಯೋಚನೆ ನಿಮ್ಮಲ್ಲಿ ನೆಗೆಟಿವ್ ಥಿಂಕಿಂಗ್ಗೆ, ಅಂದರೆ ನೆಗೆಟಿವ್ ಯೋಚನೆಗಳಿಗೆ ಕಾರಣವಾಗುತ್ತದೆ. ಅಂತಹ ಕಾರಣಗಳಿಂದ ನಿಮಗೆ ರಾತ್ರಿ ಮಲಗಿದರೆ ನಿದ್ದೆ ಬರುವುದಿಲ್ಲ. ಯಾಕೆ? ನೀವು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಿ, ಆ ಬಗ್ಗೆನೇ ಯೋಚನೆ ಮಾಡ್ತೀರಿ. ನಾನೀಗ ಒಂದು 20 ವಯಸ್ಸು ದಾಟಿದ ಮೇಲೆ ನಮಗೆ ಬೇರೆ ಒಂದು ಯೋಚನೆ, 40 ವರ್ಷ ದಾಟಿದ ಮೇಲೆ ಇನ್ನೊಂದು ಯೋಚನೆ, 60 ವರ್ಷ ದಾಟಿದ ಮತ್ತೊಂದು ರೀತಿಯ ಯೋಚನೆ, 60-80 ವಯಸ್ಸು ದಾಟಿದ ಮೇಲೆ ಇನ್ನೊಂದು ಯೋಚನೆ. ಇಂಥ ಹಂತಗಳನ್ನು ದಾಟಿ ಮನುಷ್ಯ ಬೆಳೆದು ಮುಂದೆ ಬರಬೇಕಾದ್ರೆ ಅವನ ಒಂದೊಂದು ಹಂತಗಳು ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕು, ಅವನ ಯೋಚನೆ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ. ಹೀಗೆ ನೀವು ನಿಮ್ಮ ಈ ಯಾವ ಹಂತದಲ್ಲಿದ್ದೀರಿ, ಯಾವ ಸ್ಟೇಜಲ್ಲಿದ್ದೀರಿ, ಯಾವ ಸ್ಟೇಜ್ನಲ್ಲಿದ್ದೀರಿ ಎಂಬುದು ತಿಳ್ಕೊಂಡಾಗ ಆಗ ನಿಮಗೆ ಸರಿಯಾಗಿ ರೀತಿಯಲ್ಲಿ ಯೋಚನೆ ಮಾಡಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ತೊಡಗಿಕೊಂಡಿರುವುದರಿಂದ ನೀವು ರಾತ್ರಿ ಮಲಗಿ ಸುಖವಾಗಿ ನಿದ್ದೆ ಮಾಡ್ಬೋದು. ಇಲ್ಲದಿದ್ದರೆ ನಿದ್ರಾಹೀನ ರಾತ್ರಿಗಳು ನಿಮಗಾಗಿ ಕಾಯುತ್ತಿದೆ ಎಂಬುದನ್ನು ಮರೆಯಬಾರದು. ಅಂದರೆ ಈ ಹಂತಗಳನ್ನು ನೀವು ತಿಳ್ಕೋಬೇಕು. ಅಂಥ ಹಂತಗಳ ಬಗ್ಗೆ ತಿಳಿಯೋದಕ್ಕಿಂತ ಮೊದಲು ನೀವು ಇನ್ನೂ ಮಣಿ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಒಂದು ಗಂಟೆಯ ಚಿಹ್ನೆಯನ್ನು ನೀವು ಕ್ಲಿಕ್ ಮಾಡಿದರೆ ಮಣಿ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿ ಆಗ್ತೀರಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಹಾಗೆಯೇ ನೀವು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಈಗ ನಾನು ಇವತ್ತಿನ ವಿಷಯಕ್ಕೆ ಬರುತ್ತೇನೆ. ಇವತ್ತಿನ ವಿಷಯ ಏನು ಅಂತ ನಿಮ್ಗೆ ಗೊತ್ತಿದೆ. ನಿದ್ದೆಗೆ ನಿಮ್ಮ ಹಂತಗಳನ್ನು ತಿಳಿಯಿರಿ, ನೀವು ಯಾವ ಹಂತದಲ್ಲಿ ಇರುವುದನ್ನು ತಿಳಿಯಿರಿ ಎಂಬುದನ್ನು ನಾನು ನಿಮಗೆ ಹೇಳಿದೆ. ಸಾಮಾನ್ಯವಾಗಿ ಮೊದಲನೇ ಹಂತ, ಎರಡನೇ ಹಂತದಲ್ಲಿ ನಿದ್ರೆ ಇಲ್ಲದೇ ಇರುವುದು ಬಹಳ ಕಡಿಮೆ. ಆದರೆ 4ನೇ ಹಂತ ಮತ್ತು 5ನೇ ಹಂತದಲ್ಲಿರುವವರಿಗೆ ನಿದ್ದೆಗೆ ಇಂತಹ ಚಿಂತೆಗಳು ಬಹಳ ತೊಂದರೆ ಕೊಡುತ್ತದೆ ಎಂಬುದನ್ನು ಮರೆಯಬಾರದು. ಈಗ ನೋಡೋಣ ಯಾವ 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 ಚಿಂತೆಗಳು ನಿಮ್ಮನ್ನು ಕಾಡುತ್ತೆ, ಯಾವ ವಯಸ್ಸಿನಲ್ಲಿ, ಯಾವ ಹಂತದಲ್ಲಿ ಎಂದು. ನಾನು ಪ್ರತಿಯೊಂದನ್ನು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮನ್ನು ಹೋಲಿಸುತ್ತಿದ್ದೇನೆ. ಹಾಗೆ 5 ಹಂತಗಳನ್ನು ನಾನು ನಿಮ್ಮ ಜೀವನವನ್ನು ವಿಭಾಗಿಸಿ ಹೇಳ್ತಾ ಇದ್ದೇನೆ. ಅದನ್ನು ನೀವು ಶ್ರದ್ಧೆಯಿಂದ ಕೇಳಿದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಅಂತಹ ಹಂತಗಳು ಯಾವುದು ಎಂದು ಮೊದಲನೇ ನಮ್ಮ ವಯಸ್ಸುಗಳನ್ನು 5 ಹಂತಗಳಲ್ಲಿ ನಾನು ಈಗ ವಿವರಿಸಿ ಹೇಳ್ತೇನೆ. ಮೊದಲನೇ ಹಂತ 1ರಿಂದ 20ನೇ ವಯಸ್ಸಿನ ತನಕ ನೀವು ಬೆಕ್ಕಿನ ಹಾಗಿರುತ್ತೀರಿ. ಬೆಕ್ಕಿನ ಹಾಗೆ. ಬೆಕ್ಕು ಕೆಲವೊಮ್ಮೆ ಕೋಪ ಮಾಡ್ಬೋದು, ಕೆಲವೊಮ್ಮೆ ಇದನ್ನು ತೋರಿಸ್ಬೋದು. ಅದಕ್ಕಿಂತ ಮೊದಲು ಪ್ರೀತಿಯಿಂದ ನಿಮ್ಮ ಕಾಲ ಸುತ್ತಲೂ ಸುತ್ತುತ್ತಿರಬಹುದು. ನಿಮ್ಮ ಸುತ್ತಲೂ ಸುತ್ತುತ್ತಿರುತ್ತದೆ ಆ ಬೆಕ್ಕು. ಹಸಿವಾದಾಗ ಅದು ಏನಾದರೂ ಹೋಗಿ ತಿನ್ನುತ್ತೆ, ಇಲ್ಲ ಕದ್ದು ತಿನ್ನುತ್ತೆ. ಇಂಥ ಕೆಲಸಗಳಿರುವಂತಹ ಅದರಿಂದ ನೀವು 1ನೇ ವಯಸ್ಸಿನಿಂದ 20ನೇ ವಯಸ್ಸಿನವರೆಗೆ ಬೆಕ್ಕಿನ ಹಾಗೆ ಇರುತ್ತೀರಿ. ನೀವು ಒಂದು ಬೆಕ್ಕು ಅಂತ ತಿಳ್ಕೊಬೋದು. ಹಾಗಾದರೆ ಆ ಬೆಕ್ಕು
ಅದಕ್ಕೆ ಊಟ ಸಿಕ್ಕರೆ ಸಾಕು, ಅದಕ್ಕೆ ಆ ಮುದ್ದು, ಅದನ್ನು ಮುದ್ದು ಮಾಡ್ತಾರೆ, ಅದನ್ನು ಬೆಳೆಸ್ತಾರೆ, ಅದಕ್ಕೆ ಬೇಕಾದ ಊಟ ಹಾಕ್ತೀರಿ, ಬೆಳೆಸ್ತೀರಿ. ಅದು ತಂದೆ ತಾಯಿಯ ಕೆಲಸ. ಹಾಗಾದರೆ ನೆಕ್ಸ್ಟೇನು? ನೆಕ್ಸ್ಟು 20ನೇ ವಯಸ್ಸಿನಿಂದ 40ನೇ ವಯಸ್ಸಿನವರೆಗೆ, 20ನೇ ವಯಸ್ಸಿನಿಂದ 40ನೇ ವಯಸ್ಸಿನವರೆಗೆ ಅದು ನಿಮ್ಮ ಕುದುರೆಯ ವಯಸ್ಸು. ಕುದುರೆ ವಯಸ್ಸು ಅಂದರೆ ಏನು? ಕುದುರೆಗೆ ಲಗಾಮ್ ಇಲ್ಲದೆ ಕುದುರೆಯನ್ನು ಬಿಟ್ಬಿಟ್ರೆ ಅದು ಹೋಗ್ತಾ ಇರುತ್ತೆ, ಯಾವುದಕ್ಕೂ ಮುನ್ನುಗ್ಗಿ ಹೋಗಿ ಏನು ಬೇಕಾದ್ರೂ ಮಾಡ್ತೇನೆ, ನಾನು ಹೆಂಗಾದರೂ ಯಾವನಾದ್ರೂ ಎದುರಿಸ್ತೇನೆ, ನಾನು ಯಾವ ಕೆಲಸವನ್ನಾದರೂ ಮಾಡ್ತೇನೆ, ನನಗೇನು ಎಂದು ತಿರುಗುವಂತಹ ಒಂದು ಧೈರ್ಯ ಇರುವಂಥ ವಯಸ್ಸು. ಅಂದರೆ ಕುದುರೆಯಂತೆ ಹೋಗ್ತಾ ಇರೋದೆ ಎಲ್ಲಿಯೂ. ಅಶ್ವಮೇಧದಲ್ಲಿ ಕುದುರೆಯನ್ನು ಬಿಟ್ಟರೆ ಹೇಗೆ ಅದರ ಹಿಂದೆ ಜನಗಳಿರ್ತಾರೋ ಅದೇ ರೀತಿ ಕುದುರೆ ಹಾಗೆ ಕುದುರೆ ಹಾಗೆ ಹೋಗ್ತಾ ಇರುತ್ತದೆ. ಅದೇ ನೋಡಿ ಆ ವಯಸ್ಸು 20ರಿಂದ 40ನೇ ವಯಸ್ಸುವರೆಗೆ ಅವನು ಹಾಗೆ ಹಾರಾಡಿ ಸುಖವಾಗಿ ಸಂತೋಷವಾಗಿ ಜಾಲಿಯಾಗಿ ತಿರುಗಿಕೊಂಡು ಇರುವಂತಹ ವಯಸ್ಸು ಅದು. ಆ ವಯಸ್ಸಿನಲ್ಲಿ ಅವನಿಗೆ ಕೆಲಸ ಸಿಗುತ್ತೆ. ಆ ಕೆಲಸ ಸಿಕ್ಕಿದಾಗೂ ಇವನು ಜಾಲಿಯಾಗಿ ಮಜಾ ಮಾಡುವಂತಹ ಒಂದು ಹಂತವನ್ನು ಕಂಡುಕೊಳ್ತಾರೆ. ಹಾಗೇನು 40ನೇ ವಯಸ್ಸು ದಾಟಿದ ಮೇಲೆ 40ರಿಂದ 60ನೇ ವಯಸ್ಸು ಜವಾಬ್ದಾರಿ ಬರುವ ವಯಸ್ಸು. ಅದೇ ಕತ್ತೆ ವಯಸ್ಸು. ಭಾರ ಹೊರದೇ ಅವನ ಕೆಲಸ. ಅವನ ಮಕ್ಕಳ ಶಿಕ್ಷಣಕ್ಕೆ ಬೇಕು ದುಡ್ಡು. ಮಕ್ಕಳ ಶಿಕ್ಷಣಕ್ಕಾದ ಮೇಲೆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ, ಅವರ ಮದುವೆಗೆ ಬೇಕು ದುಡ್ಡು. ಮನೆ ಕಟ್ಟಿಸ್ಬೇಕು, ಮನೆಯ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಬರುತ್ತೆ. ಎಷ್ಟೇ ದುಡಿದರೂ ಹಣ ಸಾಕಾಗೋದಿಲ್ಲ. ಕಷ್ಟಪಟ್ಟು ಹೆಂಗಾದರೂ ನಾನು ರಿಟೈರ್ಡ್ ಆಗೋದಕ್ಕಿಂತ ಮೊದಲೇ ಏನಾದರೂ ಮಾಡಿ ಒಂದು ಮನೆ ಕಟ್ಕೊಬೇಕು ಅಥವಾ ಏನೋ ಆಸ್ತಿ ಮಾಡ್ಕೊಬೇಕು. ಅದೇ ರೀತಿ ಕಷ್ಟಪಟ್ಟು ದುಡಿತಾರೆ. ಕಷ್ಟಪಡೋದು ಕತ್ತೆ ಥರ ಭಾರ ಹೊರುವುದು ಅವರ ಜೀವನ ಆಗುತ್ತೆ. ಅಂದರೆ ಅವರ ಜೀವನದಲ್ಲಿ ಅವರು ಕತ್ತೆಯಂತೆ ಜೀವನ ಮಾಡ್ತಾರೆ. ಆದರೂ ಅವರಿಗೆ ಆ ಕಾಲದಲ್ಲಿ ನಿದ್ದೆ ಮಾಡೋಕ್ಕೇನು ತೊಂದರೆ ಆಗೋದಿಲ್ಲ. ಆದರೆ ಕೆಲವೊಮ್ಮೆ ಅವನು ಅಯ್ಯೋ ನನ್ನ ಮುಂದಿನ ಭವಿಷ್ಯ ಏನಾಗುತ್ತೋ, ನನಗೇನಾಗುತ್ತೋ, ಅಯ್ಯೋ ನನ್ನ ಜೀವನ ಹೇಗಿರುತ್ತೋ, ನಾನು ಅಂದ್ಕೊಂಡ ಹಾಗೆ ನನ್ನ ಏನಾದರೂ ಪಡೆಯಲು ಸಾಧ್ಯವೇ, ದುಡಿಯಲು ಸಾಧ್ಯವೇ, ನನ್ನ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಿಸಲು ಸಾಧ್ಯವೇ, ಮಕ್ಕಳು ಸರಿಯಾಗಿ ಶಿಕ್ಷಣ ಪಡೆಯುತ್ತಾರೆಯೇ, ಅವರಿಗೆ ಏನಾದರೂ ಒಂದು ಜವಾಬ್ದಾರಿ ಕೊಡಬೇಕು, ಆ ಮಕ್ಕಳ ಮದುವೆ ಮಾಡಿಸಿ ಅವರನ್ನು ಒಂದು ಜವಾಬ್ದಾರಿಯುಕ್ತ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅಂಥ ಚಿಂತೆಗಳು ಅವರನ್ನು ಕಾಡಲಾಗುತ್ತದೆ. ಆದರೂ ಆ ಕೆಲವೊಮ್ಮೆ ಅವರಿಗೆ ನಿದ್ದೆ ಇಲ್ಲದಂತಹ ಬಳಲಿಕೆಯ ನಿದ್ದೆ ಇಲ್ಲದೆ ಒದ್ದಾಡುವಂಥ ಸ್ಥಿತಿ ಬರ್ಬೋದು. ಅದಕ್ಕೆ ನಿಮ್ಮ ವಯಸ್ಸಿನ ಕಾಲವನ್ನು ನೀವು ಯಾವ ಸ್ಟೇಜಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಆ ಒಂದು ಮಟ್ಟಕ್ಕೆ 40ರಿಂದ 60ನೇ ವಯಸ್ಸು ನನಗೆ ಜವಾಬ್ದಾರಿ ಇದೆ, ಅದನ್ನು ನಾನು ಮಾಡ್ತೇನೆ ಎಂಬ ಒಂದು ಆತ್ಮವಿಶ್ವಾಸವನ್ನು ನೀವು ತಂದುಕೊಂಡ್ರೆ ನಿಮಗೆ ಯಾವ ತೊಂದರೆ ಇರೋದಿಲ್ಲ. ಅದಕ್ಕಿಂತ ಅತಿಯಾದ ಆಸೆಯನ್ನು ಮಾಡೋಕ್ಕೆ ಹೋದರೆ ನಿಮಗೆ ಜೀವನದಲ್ಲಿ ನಿದ್ದೆ ಎಂಬುದು ಕನಸಾಗಿ ಉಳಿಯುತ್ತದೆ. ಆದ್ದರಿಂದ ಈ 40ರಿಂದ 60ನೇ ವಯಸ್ಸಿನವರು ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, ಜವಾಬ್ದಾರಿಯಿಂದ ತಮ್ಮ ಮಕ್ಕಳ ವಿಷಯವನ್ನು ನೋಡಿ, ಅವರಿಗೇನು ಬೇಕೋ ಅದವರ ಭವಿಷ್ಯವನ್ನು ರೂಪಿಸೋಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ಸುಖವಾಗಿ ನಿದ್ದೆ ಮಾಡ್ಬೋದು. ಅಂದರೆ ಈ 40ರಿಂದ 60 ವಯಸ್ಸಿನವರಿಗೆ ಕತ್ತೆ ಅಂತ ದುಡಿಯೋದು, ಅವರಿಗೆ ಶ್ರಮ ಹೆಚ್ಚು, ಯಾವಾಗಲೂ ಶ್ರಮನೇ. ಏನಾದರೂ ಮಾಡಿ ನಾನು ನನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು, ನನಗೆ ಏನಾದರೂ ಆಸ್ತಿ ಸ್ವಂತ ಮನೆಯನ್ನಾದರೂ ಮಾಡಬೇಕು ಅಂತ ಒಂದು ಆಸೆ ಇರುತ್ತದೆ. ಅದಾದಮೇಲೆ ನೋಡಿ 60ರಿಂದ 80ನೇ ವಯಸ್ಸು ರಿಟೈರ್ಡ್ ಆಗಿರ್ತಾರೆ, ನಿವೃತ್ತರಾಗಿ, ಅಥವಾ ಕೆಲಸ ಮಾಡೋಕ್ಕೆ ಇರುವಂತಹ ತ್ರಾಣ ಇಲ್ಲದೇ ಇರಬಹುದು. ಆದ್ದರಿಂದಾಗಿ ಆ ತ್ರಾಣ ಇಲ್ಲದೇ ಇರುವುದರಿಂದಾಗಿ ಅವರಿಗೆ ಮನೆಯಲ್ಲಿ ಕುಳಿತಿರುವುದೇ ಕೆಲಸ, ಮನೆಯಲ್ಲಿ ಇರೋದು. ಮನೆಯಲ್ಲಿದ್ದಾಗ ಏನು ಬೇಸರ ಆಗುತ್ತೆ, ಬೇಸರ ಆಗುತ್ತೆ, ಯಾರ ಹತ್ರ ಹೋಗಿ ಮಾತಾಡ್ಕೊಂಬರ್ತಾರೆ. ಈ ವಯಸ್ಸನ್ನು ನಾವು ನಾಯಿಯ ವಯಸ್ಸು, ನಾಯಿ ಅಂತ ಹೇಳ್ತೀವಿ. ಅಂದರೆ ನಾಯಿ ಪಾಡೋವ್ರದ್ದು ಜೀವನದಲ್ಲಿ ಎಲ್ಲವೂ ಗಳಿಸಿ ಆಯಿತು, ಎಲ್ಲವೂ ಮಾಡಿ ಆಯಿತು, ಆದರೆ ಒಂಟಿತನ ಕಾಡಲಾರಂಭಿಸುತ್ತದೆ. ಇಲ್ಲ, ತಾನು ಎಷ್ಟೋ ಜನಗಳಿಂದ ಬೆರೆಯುತ್ತಿದ್ದೆ, ಎಷ್ಟೋ ಜನಗಳ ಜೊತೆ ಮಾತಾಡ್ತಿದ್ದೆ, ಈಗ ಮನೆಯಲ್ಲೇ ಕೂತ್ಕೊಂಡಿರ್ತೀನಿ, ಹೆಂಡತಿಯ ಮುಖ ನೋಡ್ಕೊಂಡು ಕೂತ್ಕೊಂಡಿರಬೇಕು ಅಥವಾ ಗಂಡನ ಮುಖ ನೋಡ್ಕೊಂಡು ಕೂತ್ಕೊಂಡಿರಬೇಕು. ಹೀಗೆ ನಾವು ಆ ವಯಸ್ಸಿನ ಒಂದು ನಾಯಿಯ ವಯಸ್ಸು ಅಂತ ಯಾಕೆ ಹೇಳ್ತೀವಿ ಅಂದರೆ, ಯಾರಾದರೂ ಮನೆಗೆ ಬರ್ತಾರೆ, ಮನೆಗೆ ಬಂದಾಗ ಏನಪ್ಪ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ. ನಿಮ್ಮ ಮಗ ಮನೇಲಿ ಇಲ್ವಾ? ಇದ್ದಾರೆ.
ಅವನ್ನ ನೋಡಬೇಕಿತ್ತು ಅಂತ ಹಾಗೆ ಹೋಗ್ಬಿಡ್ತಾರೆ. ಅಷ್ಟೇ. ನಾಯಿ ಏನು ಮಾಡುತ್ತೆ, ಮನೆಗೆ ಯಾರೋ ಬಂದರೆ ಬೌ 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 ಅಂತ ಬಗಳುತ್ತೆ. ಅದೇ ರೀತಿ ಇವರಿಷ್ಟೇ. ಇಷ್ಟು ಕೇಳಿದ್ಮೇಲೆ ಇವ್ರನ್ನ ಯಾರು ಮಾತಾಡ್ಸಲ್ಲ. ಇವರು ಹಿರಿಯರು, ಅವರ ಹತ್ರ ಏನು ಮಾತು ನಮಗೆ, ನಾವು ನಮ್ಮ ವಯಸ್ಸಿನವರ ಜೊತೆ ಮಾತಾಡೋಂತ ಅವರು ಹೋಗುತ್ತೆ. ಹಾಗೆ ಯಾರು ಬಂದಾಗಲೂ ಇವ್ರು ಕೇಳೋದಷ್ಟೇ, ಚೆನ್ನಾಗಿದ್ದೀರಾ, ಏನು ವಿಷಯ, ಏನು ಬಂದ್ರಿ ಅಂತ ಕೇಳ್ತಾರೆ. ಇಲ್ಲ ಏನು ವಿಷಯ ಏನಿಲ್ಲ, ಚೆನ್ನಾಗಿದ್ದೀನಿ, ಅದೇ ನಿಮ್ಮ ಮಗ ಇಲ್ವಾ, ಮಗನ ಹತ್ರ ಮಾತಾಡ್ತೀನಿ, ಅಥವಾ ನಮ್ಮ ಮಗಳಿಲ್ವಾ, ಮಗಳ ಹತ್ರ ಮಾತಾಡ್ತೀನಿ. ಹಾಗೆ ಅವರು ಕೇಳಿಕೊಂಡು ಅವ್ರ ಹತ್ರಕ್ಕೆ ಹೋಗ್ತಾರೆ. ಇವ್ರನ್ನ ಮತ್ತೆ ಮಾತಾಡ್ಸಲ್ಲ. ಇವರು ಮತ್ತೆ ಅದೇ ಥರ ಕುರ್ಚಿಯೆಲ್ಲ ಏನೋ ಮುಂದುಗಡೆ, ಮನೆ ಮುಂದುಗಡೆ ಹಿಂಗೆ ಕೂತ್ಕೊಂಡಿರ್ತಾರೆ. ಅಂದರೆ ಯಾರೋ ಬಂದಾಗ ಎಚ್ಚರಿಸೋದು ಅಷ್ಟೇ. ಬಂದರು, ಅವ್ರು ಬಂದರು, ಇವ್ರು ಬಂದರು. ಅದೇ ಥರ ನಾಯಿ ಹಂಗೆ ತಾನೆ, ಬೌ ಬೌ ಅಂತ ಬೌಳುತ್ತೆ ಯಾರೋ ಬಂದರೆ. ಅದೇ ರೀತಿ ಇವರು ಅಷ್ಟೇ, ಇವರನ್ನು ಅಷ್ಟೇ ವೃದ್ಧಾಪ್ಯ ಬರ್ತಾ ಇದೆ, ವೃದ್ಧಾಪ್ಯದಲ್ಲಿದ್ದಾರೆ, ಇವರಿಗೆ ಏನು ಬೇಕು ಅನ್ನೋದು ಯಾರು ಕೇಳೋದಿಲ್ಲ. ಹಾಗೆ ಇವರು ನಾಯಿಯ ಥರ ಮನೆಯಲ್ಲಿ ಕಾವಲುಗಾರರ ಥರ ಇದ್ದಿರ್ತಾರೆ. ಈಗ 40 ದಾಟಿ ಬಂದರು, 60 ದಾಟಿ ಬಂದರು, ಈಗ 80ನೇ ವಯಸ್ಸಿಗೆ ಬರ್ತಿದ್ದಾರೆ. 80ನೇ ವಯಸ್ಸಿಗೆ ಬರೆದರೆ 80ನೇ ವಯಸ್ಸಿನ ಮೇಲೆ ಇವರದು ಜೀವನವೇ ಒಂದು ಗೂಬೆ ಥರ. ಯಾಕೆ ಗೂಬೆ ಅಂತೀರಿ? ಗೂಬೆ ಅಂತಾರೆ ಯಾಕಂದರೆ ಯಾರಾದರೂ ಬಂದು ಇವ್ರನ್ನ ಜಾಸ್ತಿ ಮಾತಾಡ್ಸೋರಿಲ್ಲ. ತನ್ನ ಪಾಡಾಯಿತು, ತಾನಾಯಿತು, ತಮ್ಮನ್ನು ಕೂತ್ಕೊಂಡಿರೋದು. ಆವಾಗ ಏನು ಮಾಡ್ತಾರೆ, ಯಾರೋ ಬಂದು ಏನೋ ಹಬ್ಬ ಕೇಳ್ತಾರೆ, ಏನಜ್ಜ ಚೆನ್ನಾಗಿದ್ದೀರಾ, ಏನಪ್ಪ ಏನಜ್ಜ ಊಟ ಆಯಿತಾ, ಔಷಧಿ ತಗೊಂಡ್ರಾ, ಕಾಫಿ ಆಯಿತಾ, ಇಷ್ಟೇ ಅವ್ರ ಮಾತು. ಅಂದರೆ ಗೂಬೆ ಥರ ಹೂಂಬಿಟ್ಟರು ಅಷ್ಟೇ. ಅದೇ ಅವ್ರನ್ನ ಗೂಬೆಯ ವಯಸ್ಸು ಅಂತ ನಾವು ಲೆಕ್ಕ ಹಾಕ್ತೇವೆ. ಹೀಗೆ ಪ್ರತಿಯೊಂದು ಹಂತವನ್ನು ದಾಟಿ ಇನ್ನು ಮುಂದಕ್ಕೆ ಅವನು ಬದುಕಿರೋದು ಕಡಿಮೆ. ಅದಕ್ಕೆ ಯಾವ ಸ್ಟೇಜನ್ನು ಕೊನೆಗೆ ಸ್ಟೇಜೇ ಗೂಬೆ, ನಾಯಿ ಆದಮೇಲೆ ಗೂಬೆ, ಇಷ್ಟಕ್ಕೆ ಅವರ ಜೀವನ ಮುಗಿದೋಗುತ್ತೆ. ಆದರೆ ನೀವು ಪ್ರತಿಯೊಬ್ಬರು ಏನು ತಿಳ್ಕೊಬೇಕು, ನಾನು ಜಾಲಿಯಾಗಿರೋದ 30-40 ವಯಸ್ಸೊಳಗಿನ ನಾನು ಜಾಲಿಯಾಗಿ ಜೀವನ ನಡೆಸಬೇಕು, ಅದು ನನ್ನ ಜೀವನ. ಆಮೇಲೆ ನನಗೆ ಜವಾಬ್ದಾರಿ ಬರುತ್ತೆ, ನಾನು ಕತ್ತೆ ಹತ್ರ ದುಡಿಯಲೇಬೇಕು, ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡ್ರೆ ಯಾವುದೂ ಇಲ್ಲ. ಏನಾಗಬೇಕು ಅನ್ನೋದನ್ನು ನೀವು ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೋದು, ಸುಖವಾಗಿರ್ಬೋದು. ಆಮೇಲೆ 60ರಿಂದ 70, 80, 60ರಿಂದ 80 ನೀವು ನಾಯಿ ಥರ ಅಂತ ನೀವು ತಿಳ್ಕೊಂಡು, ಹೌದು ನನಗಿಷ್ಟೇ, ನಾನು ನಮ್ಮ ವಯಸ್ಸಿನವರು ಯಾರು ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ತಾ ಜಾಲಿಯಾಗಿರ್ಬೋದು ಹೊರತು ನಾವು ಮನೆಯಲ್ಲಿ ಹೀಗಿದ್ದರೆ ಸರಿ ಆಗೋದಿಲ್ಲ, ಚಿಂತೆಗಳು ಕಾಡಲಾರಂಭಿಸುತ್ತದೆ, ನೆಗೆಟಿವ್ ಚಿಂತೆಗಳು ಕಾಡಲಾರಂಭಿಸುತ್ತದೆ, ನಮಗೆ ನಿದ್ದೆ ಇರೋದಿಲ್ಲ, ರಾತ್ರಿ ಮಲಗಿದ್ರೆ ನಿದ್ದೆ ಬರೋದಿಲ್ಲ, ಏನು ಮಾಡೋದು, ಹಾಗಾಗುವಂಥ ಸ್ಥಿತಿ ಬರುತ್ತದೆ. ಆದ್ದರಿಂದ ನಾವು ನಾಯಿ ಥರನೇ ಬದುಕೋಣ. ಆದರೆ ನಮ್ಮ ವಯಸ್ಸಿನವರು ನಮ್ಮ ವಯಸ್ಸಿನವರು ಯಾರಾಗಿದ್ದರೆ ನಾವು ಗುರುತುಪಡಿಸಿ ಅವರ ಜೊತೆ ಹೆಚ್ಚಿನ ಹೊತ್ತನ್ನು ಕಳೆಯುವುದರಿಂದ ನಿಮಗೆ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತೆ. ಅನ್ಯ ಚಿಂತೆಗಳಿಗೆ, ಬೇರೆ ಚಿಂತೆಗಳಿಗೆ ನಿಮಗೆ ದಾರಿ ಇರೋದಿಲ್ಲ, ಅಂತಹ ನೆಗೆಟಿವ್ ಚಿಂತೆಗಳು ನಿಮಗೆ ಬರೋದಿಲ್ಲ. ಹಾಗೆ ಅದು ದಾಟಿ ಮುಂದೋಯ್ತು ಅಂದರೆ ನಿಮ್ಮ ಪಾಡಿಗೆ ನೀವಿರಿ, ಏನೂ ಮಾಡೋಕ್ಕಾಗೋದಿಲ್ಲ. ವಯಸ್ಸು ಎಲ್ಲರಿಗೂ ಬರುತ್ತೆ. ಮುಪ್ಪಿನಲ್ಲಿ ನೀವು ಏನು ಹೆಂಗಿರಬೇಕು ಹಂಗಿದ್ದು ಬಿಟ್ಟರೆ ಹಾಗೆ ನೀವು ಚಿಂತೆಯಿಲ್ಲದೆ ಯೋಚನೆ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಬರುವಂತಹ ಮುಪ್ಪು ನಿಮಗೂ ಬರುತ್ತೆ, ನಮಗೂ ಬರುತ್ತೆ ಅಂತ ತಿಳ್ಕೊಂಡು ನೀವು ನಿಮ್ಮ ಪಾಡಿಗೆ ಇದ್ದಾಗ ನಿಮಗೆ ಅಂಥ ಚಿಂತೆಗಳು ಬರೋದಿಲ್ಲ. ಇದು ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಕೆಲವರು 80 ವಯಸ್ಸಾದರೂ ಅವರು ಆರೋಗ್ಯವಾಗಿದ್ದಾರೆ, ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನೋ ದುಡಿಮೆಯೋ ಮಾಡ್ತಾ ಇರ್ತಾರೆ. ಇದರಲ್ಲಿ ಹೆಚ್ಚಿನ ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ನೋಡುವಂಥ ಹೆಚ್ಚಿನ ಜನರಿಗೆ ಇಂತಹ ಸಮಸ್ಯೆಗಳು ಎದುರಾಗುವುದು ಸಹಜ. ಆದುದರಿಂದ ಪ್ರತಿಯೊಬ್ಬರು ತಮ್ಮ ಸ್ಥಿತಿಗತಿ ಏನು ಎಂಬುದನ್ನು ತಿಳ್ಕೊಂಡು ಅದರಂತೆ ಬದುಕಿದಾಗ ಮಾತ್ರ ನಿಮಗೆ ನೆಗೆಟಿವ್ ಚಿಂತೆಗಳು ನಿಮ್ಮ ಮನಸ್ಸಿನಿಂದ ದೂರವಾಗಿ ನೀವು ಸುಖವಾಗಿರಲು ಸಾಧ್ಯ. ರಾತ್ರಿ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ. ಆದ್ದರಿಂದ ನೀವು ಯಾರು ಬೇಸರ ಪಟ್ಕೋಬಾರ್ದು. ನನ್ನ ಸ್ಥಿತಿ ಹೀಗಾಯ್ತಲ್ಲ, ನನಗೆ ಹೀಗಾಯ್ತಲ್ಲ ಎಂಬುದನ್ನು ನೀವು ಬೇಸರ ಪಟ್ಟುಕೊಂಡು ನೀವು ಜೀವನದಲ್ಲಿ ಬೇಡದಿದ್ದ ಚಿಂತೆಗಳನ್ನು ಮಾಡುವುದರಿಂದ ನಿಮ್ಮ ನಿದ್ದೆ ಹಾಳಾಗುತ್ತೆ ಹೊರತು ಬೇರೆಯವರಿಗೆ ಏನೂ ಆಗೋದಿಲ್ಲ. ನೀವು ಸುಖವಾಗಿ ನಿದ್ದೆ ಮಾಡಬೇಕಂದ್ರೆ ನೀವು ಯಾವ ಹಂತದಲ್ಲಿದ್ದೀರಿ ಎಂಬುದನ್ನು ಮೊದಲು ಯೋಚನೆ ಮಾಡಿ. ಇದೇ ಜೀವನದ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬರುವಂತಹ ಒಂದೊಂದು ಹಂತಗಳು ಅಂತ ತಿಳ್ಕೊಂಡ್ರೆ ನೀವು ಸುಖವಾಗಿ ನಿದ್ದೆ ಮಾಡಿ ನಿಮ್ಮ ಜೀವನವನ್ನು ಸುಖವಾಗಿ ಕಳೆಯಲು ಸಾಧ್ಯ. ಇಂತಹ ಹಲವಾರು ವಿಷಯಗಳಿವೆ. ಅಂಥ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ
ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನಿಮಗೆ ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಬೇಕಾದ ಅಳವಡಿಸಿಕೊಂಡು ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು, ಯಶಸ್ವಿ ಆಗ್ಬೋದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.